ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಬ್ಯಾಕ್ ಡಿಸೈನ್ ಒಂದು ಸೂಪರ್ ಆಗಿರೋ ಡಿಸೈನ್ ಒಂದು ಹೇಳ್ಕೊಡ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ನಾನು ಇಲ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ 8.5 ಇಂಚು. ಸೊ ಆರ್ಮೋಲ್ ತೊಗೊಂಡಿದ್ದೀನಿ ನಾನು 8 ಇಂಚು ಆಯ್ತಲ್ಲ. ನೆಕ್ ವಿಡ್ತ್ ಬಂದು 4.5ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ಬಂದು 2 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ನೋಡಿ, ಈ ಥರ ಸ್ಕ್ವೇರ್ ಥರ ಬಾಕ್ಸ್ ಅನ್ನೋದನ್ನು ಡ್ರಾ ಮಾಡ್ಕೋತೀನಿ. ಈ ರೀತಿ ಕರ್ವ್ ಸ್ಕೇಲ್ ಇಟ್ಟು ನನ್ನ ನೆಕ್ ಅನ್ನೋದು ಡ್ರಾ ಮಾಡ್ಕೋತೀನಿ. ಇಷ್ಟಾದಮೇಲೆ ನಾವು ನೆಕ್ ಡೀಪ್ನ ಈಗ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಂದ ನಾನೊಂದು 1/2 ಇಂಚಷ್ಟು ಮಾರ್ಕಿಂಗ್ ಮಾಡಿಕೊಂಡು ಡೀಪ್ ನಿಮಗೆ ನಿಮ್ಮ ಬ್ಲೌಸ್ಗೆ ಎಷ್ಟು ಬೇಕು ಡೀಪ್ ನಿಮಗೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಸೇಮ್ ಅಲ್ಲೂ ಸಹ ನಾನು 4.5 ಇಂಚ್ ವಿಡ್ತ್ಗೆ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಸ್ಕ್ವೇರ್ ಬಾಕ್ಸ್ ಥರ ಡ್ರಾ ಮಾಡಿಕೊಂಡೆ. ಇಲ್ಲಿ ನಾನು ಟ್ರಯಾಂಗಲ್ ಶೇಪಲ್ಲಿ ಈ ಒಂದು ಸ್ಕ್ಯಾಲಪ್ ಡಿಸೈನ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟ್ರಯಾಂಗಲ್ ಶೇಪ್ ಕೊಟ್ಟು ಅದರಲ್ಲಿ ಸ್ವಲ್ಪ ಕರ್ವಾಗಿ ತಗೊಂಡು ಅಲ್ಲಿ ಸ್ಕ್ಯಾಲಪ್ ಡಿಸೈನ್ನ ನಾನು ಇಲ್ಲಿ ಡ್ರಾ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದು ಮಾಡ್ತೀನಿ. ಸೊ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಸೊ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಶೋಲ್ಡರ್ ನೀವು ಫುಲ್ ಆರ್ಮೋಲ್ ಮೆಜರ್ಮೆಂಟ್ ತೊಗೊಂಡಾಗ ನೀವು ಯಾವುದೇ ಕಾರಣಕ್ಕೂ ಶೋಲ್ಡ್ರನ್ನ ಸ್ಟ್ರೈಟ್ ಕಟ್ ಮಾಡ್ಕೋಬಾರ್ದು. 1/2 ಇಂಚ್ ಡೌನ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ನೆಕ್ ವಿಡ್ತ್ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನೀವು ನೆಕ್ ಅನ್ನೋದು ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ಕ್ಯಾಲಪ್ ಡಿಸೈನ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ವಿಡ್ತಲ್ಲಿ ಬೇಕೋ ಸ್ಕ್ಯಾಲಪ್ದು ಕಟ್ ವರ್ಕು ನೀವು ಅಷ್ಟು ಡಿಸೈನ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ನಾನಿಲ್ಲಿ 1.5 ಇಂಚ್ ವಿಡ್ತಷ್ಟು ಈ ಸ್ಕ್ಯಾಲಪ್ ಡಿಸೈನ್ ಅನ್ನೋದನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹಾಗೆಯೇ ಕಲಿಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಈ ರೀತಿ ನೀಟಾಗಿ ಸ್ಕ್ಯಾಲಪ್ ನೀವು ಕಟ್ ಮಾಡ್ಕೊಳ್ಳಿ. ಸೊ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ನೀವು ತುಂಬ ಪೇಷನ್ಸ್ ಆಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಐರನ್ ಮಾಡಿಕೊಂಡು ಅದು ಟೈಮು ಸ್ವಲ್ಪ ಹಿಡಿಯುತ್ತೆ. ಅದೇ ರೀತಿ ಅಟ್ಯಾಚ್ ಮಾಡಬೇಕಾದ್ರೆ ಪೇಷನ್ಸು ಸಹ ಅಷ್ಟೇ ಮುಖ್ಯ ನಮಗೆ. ಸೊ ಹಾಗಾಗಿ ನೀವು ಕ್ಯಾನ್ವಾಸ್ ಏನಾದ್ರು ಅಟ್ಯಾಚ್ ಮಾಡ್ತಾಯಿದ್ದೀರಾ, ಯಾವುದಾದ್ರು ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀರಾ ಅನ್ನೋದಾದರೆ ನೀವು ತುಂಬಾ ಪೇಷನ್ಸ್ ಆಗಿ ವರ್ಕ್ ಅನ್ನೋದು ಮಾಡಬೇಕಾಗತ್ತೆ. ನೋಡಿ, ಈ ಥರ ಸ್ಕ್ಯಾಲಪ್ನ ನೀಟಾಗಿ ನಾನು 2 ಪೀಸ್ ಇದೆ ಆಪೋಸಿಟಲ್ಲಿ ಇಟ್ಕೊಂಡು ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಈ ನೋಡಿ, ಇದನ್ನು ನಾನು ಈ ಥರ ಲೈನಿಂಗ್ ಮೇಲಿಟ್ಟು ಐರನ್ ಅನ್ನೋದು ಮಾಡ್ಕೋತೀನಿ. ಅದನ್ನು ಸಪ್ರೇಟಾಗಿ ಅಟ್ಯಾಚ್ ಮಾಡ್ತೀನಿ. ಆ್ಯಕ್ಚುಲಿ ಲೈನಿಂಗ್ ಅಟ್ಯಾಚ್ ಮಾಡಲ್ಲ, ಅದಕ್ಕೆ ನಾನು ಬಾರ್ಡ್ರನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬ್ಲೌಸ್ ಪೀಸಲ್ಲಿ ಬಾರ್ಡ್ರನ್ನ ನೋಡಿ, ನಾನೇನು ಈ ತಮ್ನೈಲ್ ಹಾಕಿದ್ದೀನೋ ಫೋಟೋ DP ಅದರಲ್ಲಿ ಯಾವ ಥರ ಇದೆಯೋ ಆ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ನಾನಿಲ್ಲಿ ಬಾಟಮ್ಗೆ ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾನು ಅಲ್ಲಿ ಕಟ್ ಮಾಡಿಕೊಂಡು ಅಲ್ಲಿಗೆ ಪ್ಯಾಚ್ ವರ್ಕ್ ಅನ್ನೋದನ್ನು ಕೊಡ್ತೀನಿ. ನೋಡಿ ಎಷ್ಟಿದೆ ಡೀಪ್ ಇಡ್ತು. ಅದೇ ರೀತಿ ಆ ಕಡೆಗೂ ಸಹ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ನ ಡ್ರಾ ಮಾಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನಾನು ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಬಿಗಿನರ್ಸ್ ಆದರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ಲೆಂತ್ ಇದೆ ನೋಡಿಕೊಂಡು ನೀವು ವಿಡ್ತ್ ಎಷ್ಟಿದೆಯೋ ನೀವು ನೀಟಾಗಿ ಡ್ರಾ ಮಾಡಿಕೊಂಡು ಲೈನ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಹಾಗೆ ಕಟ್ ಹೋಗಬೇಡಿ, ಸ್ವಲ್ಪ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನು ಇದನ್ನು ಲೈನಿಂಗ್ನ ಇದ್ರ ಮೇಲೆ ಇಟ್ಕೊಂಡು ನೋಡಿ, ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ನೆಕ್ಕು ಆ ನೆಕ್ ಮೇಲೇ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡು ನಾನು ಈ ಲೈನಿಂಗ್ ಕ್ಲಾತ್ನ ಉಲ್ಟಾ ಮಾಡ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಒಂದು ಲೈಕ್ ಕೊಟ್ಟರೆ ನಾನು ತುಂಬಾ ಖುಷಿ ಪಡ್ತೀನಿ. ಸೊ ನೋಡಿ, ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಎದುರು ಬದ್ರು ಬರೋ ಥರ ನೀವು ಇಟ್ಕೋಬೇಕಾಗತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ನೀಟಾಗಿ ಸೆಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಒಂದು ಪ್ಯಾಚ್ ವರ್ಕ್ ಏನಾದ್ರು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಕನ್ಫ್ಯೂಸ್ ಮಾಡ್ಕೊಳ್ತೀರ ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಮಾರ್ಕಿಂಗ್ ಪ್ರಕಾರ ನಾನು ನೀಟಾಗಿ ಸ್ಟಿಚ್ ಮಾಡ್ಕೋತೀನಿ. ಇದರಲ್ಲಿ ಈ ಪೀಸಲ್ಲಿ ನನಗೆ ಕಾಣಿಸ್ತಿಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಸಲ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕು ಅನ್ನೋದು ಗೊತ್ತಾಗಲ್ವಲ್ಲ. ಸೊ ಹಾಗಾಗಿ
ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾನು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೀವು ಈ ಒಂದು ವಿಡಿಯೋ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ನೀವು ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ನೋಡಿ ನೀಟಾಗಿ ಒಂದ್ರ ಕೆಳಗೆ ಒಂದು ಬಿಟ್ಬಿಟ್ಟು ನೀವು ಅದು ಮಾರ್ಕಿಂಗ್ ಮೇಲೆ ನೀಟಾಗಿ ಡ್ರಾ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ನೆಕ್ ಅನ್ನೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನೆಕ್ ಶೇಪ್ ನೀವು ಅಲ್ಲಿ ಯಾವ ಶೇಪ್ ಬೇಕೋ ನೀವು ಡ್ರಾ ಮಾಡ್ಕೋಬೋದು. ಸ್ಕ್ಯಾಲಪ್ಪಲ್ಲಿ ನೀವು ನಾನು ಇಲ್ಲಿ ಟ್ರಯಾಂಗಲ್ ಕೊಡ್ತಿದ್ದೀನಲ್ಲ, ಸೊ ನಿಮ್ಮ ಚಾಯ್ಸು. ನಿಮ್ಮ ರೌಂಡಲ್ಲಿ ನಿಮ್ಮ ಸ್ಕ್ಯಾಲಪ್ ಬೇಕಾ ಕೊಟ್ಕೋಬೋದು, ನಿಮಗೆ ಯು ಶೇಪಲ್ಲಿ ಸ್ಕ್ಯಾಲಪ್ ಬೇಕಾ ಕೊಟ್ಕೋಬೋದು. ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಸೇಮ್ ಪ್ಯಾಟರ್ನಲ್ಲಿ ನೀವು ನೆಕ್ಕನ್ನು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಸೀದಾ ಇಟ್ಕೊಳ್ಳಿ. ಈ ಒಂದು ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೊಂಡು ಅದರ ಮೇಲೆ ನೀವು ಲೈನಿಂಗ್ ಹಾಕ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಆಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಸುತ್ತು ನಮಗೆ ರೌಂಡಾಗಿ ಬರಬೇಕಾಗುತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ ನಾನು ಕಟ್ ಮಾಡಿಕೊಂಡೆ, ಯಾಕಂದರೆ ನಂಗೆ ಬಾಟಮ್ಗೆ ಕ್ಲಾತ್ ಇಲ್ಲ, ನಾನು ಇದನ್ನೇ ಅಡ್ಜಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ಸೈಡ್ಗೂ ನಾವು ಆ 1/4 ಇಂಚ್ ಮಾರ್ಜಿನಲ್ಲೇ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿ ಈ ಕಡೆಗೂ ಸಹ ಸೇಮ್ ಅದೇ ರೀತಿಯಾಗಿ ನೋಡಿ ಈ ರೀತಿ ನೆಕ್ಗೆ ಮತ್ತು ಸೈಡ್ ಇರುತ್ತಲ್ಲ ಆ ಸೈಡ್ಗೆ ಎರಡೂ ಕಡೆನೂ ನೀವು ಸ್ಟಿಚ್ ಅನ್ನೋದು 1/4 ಇಂಚ್ ಮಾರ್ಜಿನ್ಗೆ ಹಾಕ್ಕೋಬೇಕಾಗತ್ತೆ. ನೀವು ವಿಡಿಯೋ ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿಯಾಗಿಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಮೇನ್ ಕ್ಲಾತ್ ಏನಿದೆ ಎಕ್ಸ್ಟ್ರಾ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನನಗಿದು ಕ್ಲಾತ್ ಬೇಕು ನನಗೆ ಬಾಟಮ್ಗೆ ಅಟ್ಯಾಚ್ಗೆ, ಸೊ ಅದನ್ನು ನೀಟಾಗಿ ಎತ್ತಿಟ್ಕೋತೀನಿ. ಈಗ ಅಲ್ಲಲ್ಲಿ ಕಟ್ ಮಾರ್ಕ್ಸಿಟ್ಟು ನೀವು ಲೈನಿಂಗ್ ಅನ್ನೋದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ಎರಡೂ ಕ್ಲಾತ್ಗೂ ಸಹ ಸೇಮ್ ಎರಡು ಪೀಸ್ಗೂ ನೀವು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೇ ನಾನು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಕಾರ್ನರ್ಸಲ್ಲಿ ನೀವೇನಾದ್ರು ಟೂಲ್ಸ್ ಯೂಸ್ ಮಾಡಿ ಅದನ್ನ ಶಾರ್ಪಾಗಿ ಬರಬೇಕಲ್ಲ, ಸೊ ಹಾಗಾಗಿ ನಾನಿಲ್ಲಿ ಮೊಳೆ ತೊಗೊಂಡು ಅದು ಶಾರ್ಪಾಗಿ ಈ ಸ್ಕ್ರೂ ಡ್ರೈವರ್ ಏನೇ ಇರ್ಬೋದು ಅದನ್ನು ತೊಗೊಂಡು ಆ ಶಾರ್ಪ್ನೆಸ್ ಬರಬೇಕಂದ್ರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ನಿಮಗೆ ಆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ಬಂದಿದೆಯಲ್ಲ ಆ ಥರ ಶಾರ್ಪ್ನೆಸ್ಸು. ಇಷ್ಟಾದಮೇಲೆ ನಾವು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಕಾರ್ನರ್ ಒಂದು ಸ್ಟಿಚ್ ಹಾಕ್ಕೋತೀನಿ. ಎಡ್ಜಸ್ ಕರೆಕ್ಟಾಗಿ ಬರಬೇಕು, ನೀವು ಆ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನಾವು ಫಿನಿಶ್ ಮಾಡ್ಕೋಬೇಕಾ ನೆಕ್ದು. ವಿಡಿಯೋ ಲೆಂತಿ ಆದರೂ ಫುಲ್ ಯೂಸ್ಫುಲ್ ಆಗಿದೆ. ಸೊ ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಪ್ರತಿಯೊಂದೂ ನೀಟಾಗಿ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಯಾವ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು, ಫೈನಲಿ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಯೂಸ್ಫುಲ್ ವಿಡಿಯೋ. ಸೊ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸೂಪರಾಗಿರೋ ಒಂದು ಡಿಸೈನ್ನ ಸ್ಟಿಚ್ ಮಾಡಿ ನೀವೇ ಹಾಕ್ಕೋಬೋದು. ನೋಡಿ ಈ ರೀತಿಯಾಗಿ ಸ್ಟಿಚಿಂಗ್ ಅನ್ನೋದು ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶೇಪ್ ಅನ್ನೋದು. ಇದು ಹಾಕೊಂಡ್ರು ಅಷ್ಟೇ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ದೊಡ್ಡ ಸೈಜ್ ಬ್ಲೌಸು, ಸೊ ಅದಕ್ಕೆ ವಿಡ್ತಿದ್ದು ಜಾಸ್ತಿ ಇರುತ್ತೆ. ನೋಡಿ ಆ ಟೂಲ್ಸ್ನ ಕಾರ್ನರಲ್ಲಿ ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಡು ಕೈಯಲ್ಲಿ ನೀವು ಅದ್ರ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಸುತ್ತು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ಏನು ನೋಡ್ತಿದ್ಯೋ ಇದೇ ರೀತಿಯಾಗಿ ನಿಮ್ಗೆ ಈ ಶೇಪಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶೇಪ್ ಅನ್ನೋದು. ಶಾರ್ಪ್ನೆಸ್ ಆ ಥರ ಬರಬೇಕು ನಿಮಗೆ. ಶಾರ್ಪ್ನೆಸ್ ಆಗಿ ಬಂದಿಲ್ಲ ಅಂದರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಬರಲ್ಲ. ನೋಡಿ ಈ ಥರ ಬಟ್ಟೆನ ಎಳಿಬಾರ್ದು, ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿದಿರ ನೀಟಾಗಿ ಕೈಯಲ್ಲಿ. ನೋಡಿ ನಾನು ಯಾವ ರೀತಿ ಕೈನ ಮೂಮೆಂಟ್ ತಗೊಳ್ತೀನಿ ನೋಡ್ಕೊಳ್ಳಿ. ಆ ರೀತಿಯಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಕ್ಲಾತ್ನ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ತಾ ಹೋಗ್ಬೇಕಾಗತ್ತೆ.
ಹೀಗೆ ನೋಡಿ. ಈಗ ಈ ಒಂದೆರಡು ಪೀಸು ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನಮಗೆ ಬರುತ್ತೆ. ಬಾಟಮಿಗೆ ನಮಗೆ ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ನೆಕ್ಗೆ ಆ ಬಾರ್ಡ್ರಲ್ಲಿ ನಾನು ಏನು ಸ್ಕ್ಯಾಲಪ್ ಕಟ್ ಮಾಡ್ಕೊಂಡಿದ್ದೀನೋ ಅದನ್ನೇ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ. ಈಗ ನೋಡಿ, ಈ ಸ್ಕ್ಯಾಲಪ್ ನಾನು ಹೇಳಿದ್ನಲ್ಲ, ಈ ಸ್ಕ್ಯಾಲಪ್ದು ಇದಕ್ಕೂ ಲೈನಿಂಗು ಮತ್ತು ಈ ಒಂದು ಬಾರ್ಡ್ರನ್ನ ಸ್ಕ್ಯಾಲಪ್ ಅಟ್ಯಾಚ್ ಮಾಡಿಕೊಂಡು ನೋಡಿ, ಮೇನ್ ಫ್ಯಾಬ್ರಿಕ್ನ ಬಾರ್ಡ್ರನ್ನ ಕೆಳಗಡೆ ಇಟ್ಕೊಳ್ಳಿ. ಲೈನಿಂಗಿಗೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಸ್ಕ್ಯಾಲಪ್ದು. ಈಗ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಎದುರು ಬದ್ರು ಇಟ್ಕೊಂಡು ಈ ರೀತಿಯಾಗಿ ನೀವು ಐರನ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಆ ಸ್ಕ್ಯಾಲಪ್ ಪಕ್ಕನೇ ಸ್ಟಿಚ್ ಅನ್ನೋದು ನಾನು ಹಾಕ್ಕೊಳ್ತಾ ಹೋಗ್ತೀನಿ. ನಾನು ಸ್ಕ್ಯಾಲಪ್ ಮೇಲೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕೋತಾ ಇಲ್ಲ, ಕ್ಯಾನ್ವಾಸ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೊಂದು ಎಕ್ಸ್ಟ್ರಾ ಕ್ಲಾತ್ ಏನೋ ಅಂತ ಅನಿಸುತ್ತೆ. ಬಾರ್ಡ್ರಲ್ಲಿ ಕೆಳಗಡೆ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರಿಗೆ ಅಟ್ಯಾಚ್ ಇರೋದು. ಸೊ ಅದನ್ನ ನಾನು ಕಟ್ ಮಾಡ್ಕೊಂಡಿಲ್ಲ. ಈ ಕಡೆ ಲೆಫ್ಟ್ ಸೈಡ್ ಇರೋ ಕ್ಲಾತು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೆ. ಸೊ ಅದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸ್ಕ್ಯಾಲಪ್ ಪಕ್ಕನೇ ನಾನು ಒಂದು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಆ ಕ್ಲಾತ್ ಎಕ್ಸ್ಟ್ರಾ ಡಿಸ್ಟರ್ಬ್ ಮಾಡ್ತಿದೆಯಲ್ಲ, ಸೊ ನಾನು ಅದನ್ನ ಆ್ಯಕ್ಚುಲಿ ಗಮನಿಸ್ಕೊಂಡಿಲ್ಲ. ಸೊ ಅದನ್ನ ಫಸ್ಟಲ್ಲೇ ಕಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಅದು ಬಾರ್ಡ್ರಿಗೆ ಅಟ್ಯಾಚ್ ಇದೆ. ಟರ್ನ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಈಗ ಒಂದು 1/4 ಇಂಚ್ ಮಾರ್ಜಿನ್ ಅಷ್ಟು ಕ್ಲಾತ್ ಬಿಟ್ಟು ಉಳಿದಿದ್ದೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡ್ಕೊಂಡು ನೀವು ಅಲ್ಲಲ್ಲಿ ಕಟ್ ವರ್ಕ್ ಅನ್ನೋದು ಕಟ್ಸ್ ಇಟ್ಕೊಂಡು ಕ್ಯಾನ್ವಾಸ್ ಅನ್ನೋದನ್ನು ಟರ್ನಿಂಗ್ ತೊಗೋಬೇಕಾಗತ್ತೆ. ಆಗಲೇ ಕ್ಯಾನ್ವಾಸ್ ನೀಟಾಗಿ ಟರ್ನ್ ಆಗೋದು. ನೀವು ಮಿಡ್ಲಲ್ಲಿ ನೋಡಿ, ಆ ಕಾರ್ನರ್ಸಲ್ಲಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಅದೇ ರೀತಿ ಅಲ್ಲೂ ಸಹ ಒಂದೊಂದು ಕಟ್ ಮಾರ್ಕ್ ಇಟ್ಕೊಂಡ್ರೆ ನಿಮ್ಮ ಕ್ಲಾತ್ ಅನ್ನೋದು ನೋಡಿ ಹಿಂಗೆ ಉಲ್ಟಾ ಮಾಡ್ಕೊಂಡಲ್ಲ, ಎಕ್ಸ್ಟ್ರಾ ಡಿಸ್ಟರ್ಬ್ ಮಾಡ್ತಾಯಿದ್ದೀವಿ ಕ್ಲಾತ್ ನೋಡಿ. ಆ ಒಂದು ಬಾರ್ಡ್ರ್ ಪೀಸಿಗೆ ಅಟ್ಯಾಚ್ ಆಗಿರೋದು ಅದು. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸ್ಕ್ಯಾಲಪ್ ನೀವು ಟರ್ನ್ ಮಾಡಿದ್ಮೇಲೆ ಅದು ಕೈಯಲ್ಲೇ ನೀಟಾಗಿ ಸೆಟ್ಟಿಂಗ್ ಅನ್ನೋದು ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ. ಈ ಒಂದು ಟೈಮಲ್ಲಿ ನೀವು ಐರನ್ ಬೇಕಾದ್ರೆ ಮಾಡ್ಕೋಬೋದು. ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಿಮ್ಮ ಚಾಯ್ಸ್. ಐರನ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಹಾಗೆ ಆ ಸ್ಕ್ಯಾಲಪ್ ಮೇಲೇ ನೀವು ಆ ಕಟ್ ವರ್ಕ್ ಏನು ಬಂದಿದೆಯೋ ಅದ್ರ ಮೇಲೇ ಸ್ಟಿಚ್ ಹಾಕ್ತೀನಿ ಎಡ್ಜಲ್ಲಿ ಅಂದರೆ ಸೊ ಹಾಗೂ ಹಾಕ್ಬೋದು. ಅದು ನಿಮ್ಮ ಚಾಯ್ಸು. ನಾನಿಲ್ಲಿ ಹಾಗೇ ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ ನೋಡಿ. ಆ ಎಕ್ಸ್ಟ್ರಾ ಡಿಸ್ಟರ್ಬೆನ್ಸ್ ಬಟ್ಟೆ ನೋಡಿ, ಅದಕ್ಕೆ ಅಟ್ಯಾಚ್ ಆಗಿರೋದು ಹಾಗೆ ಇದೆ. ಈ ರೀತಿಯಾಗಿ ಎಡ್ಜಿಗೆ ಕ್ಲಾತ್ ಅನ್ನೋದು ನಾನು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ಒಂದು ಸ್ಕ್ಯಾಲಪ್ದು ಮುಗಿಸ್ತಿದ್ದೀನಿ. ಈಗ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ನೋಡಿ ಕಟ್ ಮಾಡ್ಕೋತೀನಿ. ನಾನೊಂದು 3/4 ಇಂಚಷ್ಟು ಕ್ಲಾತ್ ಬಿಟ್ಟಿದ್ದೀನಿ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀನಿ. ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಸಮೇತ ನಾನು ಸ್ಟಿಚ್ ಅನ್ನೋದು ಹಾಕೋತೀನಿ. ನೀವು ನೋಡ್ತಿರ್ಬೋದು ಆ ಸ್ಕ್ಯಾಲಪ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕಟ್ ವರ್ಕ್ ಬಂದಿರೋದು ಬಾರ್ಡ್ರ್ ಕೊಟ್ಟಿರೋದಕ್ಕೆ ಇದು ಬೇರೆ ಬಾರ್ಡ್ರ್ ತುಂಬಾ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೇಮ್ ಅದೇ ರೀತಿ ಅದನ್ನು ನಾನು ಸ್ಟಿಚ್ ಮಾಡಿಕೊಂಡೆ. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ನೋಡಿ, ಈ ಥರ ಇಟ್ಟು ಸ್ಟಿಚಿಂಗ್ ಮಾಡಿಕೊಂಡು ಈ ಥರ ಇಟ್ಕೊಂಡು ನಾನು ಸ್ಟಿಚಿಂಗ್ ಅನ್ನೋದು ಸ್ಟ್ರೈಟ್ ಸ್ಟಿಚಿಂಗ್ ಅನ್ನೋದು ಒಂದು ಮಾಡಿಕೊಂಡೆ ನೋಡಿ. ಈ ರೀತಿಯಾಗಿ ನಿಮ್ಗೆ ನೆಕ್ ವಿಡ್ತ್ ಜಾಸ್ತಿ ಬೇಕಂದರೆ ಸೊ ನೀವು ಆ ಕ್ಲಾತ್ ಮೇಲಕ್ಕೆ ಇನ್ನೂ ಸ್ವಲ್ಪ ಆ ಕಡೆ ಜರುಗಿಸ್ಕೊಂಡು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ನೆಕ್ ಡೀಪ್ ನಮಗೆ ಕಮ್ಮಿ ಬೇಕು ಅಂದರೆ ಸೊ ಎಡ್ಜಿಗೆ ಈ ಕಡೆಗೆ ಸ್ವಲ್ಪ ಜರುಗಿಸ್ಕೊಂಡು ಎಡ್ಜಿಗೆ ಬೇಕಾದ್ರೆ ನೀವು ಸ್ಟಿಚ್ ಹಾಕ್ಬೋದು. ನಿಮಗೆ ಎರಡು ಥರನೂ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೋದು. ನಾನಿಲ್ಲೊಂದು 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ಕಡೆ ಕ್ಲಾತ್ ಅವ್ರೇನು ಡೀಪ್ ಜಾಸ್ತಿ ಹಾಕಲ್ಲ ಅಂದರು. ಸೊ ಹಾಗಾಗಿ ನಾನು ಡೀಪ್ ಅಷ್ಟೊಂದು ಇಟ್ಟಿಲ್ಲ, ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ನಿಮ್ಗೆ ಡೀಪ್ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ನೀವು ನೋಡಿ ಈ ಥರ ಈ ಒಂದು ಸ್ಕ್ಯಾಲಪ್ ಏನು ಕೊಟ್ಟಿದ್ದೀವಿ ಡಿಸೈನು ಅದನ್ನು ಸ್ವಲ್ಪ ಒಳಗಡೆಗೆ ಇಟ್ಕೊಳ್ಳಿ. ಒಳಗಡೆ ಇಟ್ಟು ಸ್ಟಿಚ್ ಅನ್ನೋದು ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಪೀಸು ಇದೇ ರೀತಿ ನಾನು ಸ್ಟಿಚಿಂಗ್ ಅನ್ನೋದು ಮಾಡ್ಕೋತೀನಿ ನೋಡಿ. ಎಡ್ಜಸ್ ಎಷ್ಟು ಚೆನ್ನಾಗಿ ಈ ಥರ ಎರಡೂ ನಾನು ಅಲ್ಲಿ ಬಟನ್ ಹಾಕ್ತೀನಿ. ಸೊ ಹಾಗಾಗಿ ನನಗೆ ಆ ಶಾರ್ಪ್ನೆಸ್ ಅನ್ನೋದು ಹಾಗೇ ಬೇಕಾಗಿದೆ. ಸೊ ಹಾಗಾಗಿ ನಾನಿಲ್ಲಿ ಅದನ್ನ ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ.
ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ. ಈಗ ಕೆಳಗಡೆ ಬಾಟಮ್ಗೆ ಎಕ್ಸ್ಟ್ರಾ ಇರೋ ಒಂದು ಬಾರ್ಡರ್ ಇದೆಯಲ್ಲ, ನನಗೆ ಆ ಎಕ್ಸ್ಟ್ರಾ ಕ್ಲಾತ್ ನಾನು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಡ್ತೀನಿ ಇನ್ಸೈಡ್ಗೆ. ಎಕ್ಸ್ಟ್ರಾ ಬಾಟಮ್ ಕೆಳಗಡೆ ಬಂದೈತಲ್ಲ, ಅದನ್ನು ನಾನು ಕಟ್ ಮಾಡಿಕೊಂಡು 1/4 ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಂಡು ಅದನ್ನ ಫೋಲ್ಡ್ ಮಾಡಿ ಇದನ್ನ ಈಗ ಬಾಟಮಿಗೆ ಕೊಡಬೇಕಲ್ಲ, ಇದನ್ನ ಅಟ್ಯಾಚ್ ಮಾಡ್ಕೊತೀನಿ ನಾನು ಯಾವ ರೀತಿ ಅಂತ ನೋಡಿ. ಅದನ್ನ ಸೈಡ್ಗಿಟ್ಟು ಈ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟನ್ನ ಲೈನಿಂಗ್ ಈ ಥರ ಆಪೋಸಿಟ್ ಬರೋ ಥರ ನೀವು ಇಟ್ಕೊಂಡು ಲೈನಿಂಗು ಕಟ್ ಮಾಡ್ಕೋಬೇಕಾಗತ್ತೆ, ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಆಪೋಸಿಟಲ್ಲಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ನಿಮ್ಮ ಬಾಟಮಲ್ಲಿ ಏನು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರೋ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳಿ. ಇದನ್ನು ಇದು ನಿಮಗೆ ಗೊತ್ತಿರೋದೇ, ಉಲ್ಟಾ ಮಾಡಿಕೊಂಡು ಮತ್ತೆ ಅದನ್ನು ಸುತ್ತು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಇದ್ಯಾಕೋ ಸ್ಟಿಚ್ ನೀಟಾಗಿ ಬಂದಿಲ್ಲ, ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನಾನು. ಹಾಫ್ ಇಂಚ್ ಮಾರ್ಜಿನ್ ನಾನು ಏನು ಬಿಟ್ಟಿದ್ನೋ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚಿಂಗ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. 2 ಪೀಸ್ಗೂ ಸೇಮ್ ಅದೇ ರೀತಿ ಇಟ್ಟು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡು ಲೈನಿಂಗ್ನ ಉಲ್ಟಾ ಮಾಡಿಕೊಂಡು ನೀವು ಬಾಟಮ್ ಯಾವ ರೀತಿ ಲೈನಿಂಗ್ ಮೇಲೇ ಸ್ಟಿಚ್ ಹಾಕ್ತೀರೋ ಅದೇ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡು ನೀವು ಫೋಲ್ಡ್ ಮಾಡಿಕೊಂಡು ಅದನ್ನು ಫುಲ್ ಸುತ್ತು ಲೈನಿಂಗ್ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಬಿಡಿ. ಸೊ ಲೆಂತಿ ಆಗುತ್ತೆ ವಿಡಿಯೋ ಅಂತ ನಾನು ಇದು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀವು ಅದನ್ನ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಉಲ್ಟಾ ಮಾಡಿಕೊಂಡು. ಅಷ್ಟೇ ಈ ಪೀಸಸ್ಸು. ಮತ್ತು ಇದನ್ನು ನಾನು ಈಗಾಗಲೇ ನಾನು ಏನೇ ಸ್ಕ್ಯಾಲಪ್ದು ಡಿಸೈನ್ ಸ್ಟಿಚ್ ಮಾಡಿದ್ದೀನೋ ಆ ಬಾಟಮಲ್ಲಿರೋ ಪೀಸ್ನ ಕಟ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಈ ರೀತಿಯಾಗಿ ನಾನಿಲ್ಲಿ ಗುಂಡ್ಪಿನ್ ಹಾಕ್ಕೊಂಡು ಸೇಫ್ಟಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ರೀತಿಯಾಗಿ ಅಟ್ಯಾಚ್ ಅನ್ನೋದು ಮಾಡ್ಕೋತೀನಿ. ಇದು ಅಷ್ಟೇ ನೋಡಿ, ಎಕ್ಸ್ಟ್ರಾ ಇರೋದು ಅದು ಬಾರ್ಡ್ರದ್ದು ಏನಿತ್ತು ಎಕ್ಸ್ಟ್ರಾ ಅದನ್ನ ಕಟ್ ಮಾಡ್ಕೊಂಡು ನಾನು 1/4 ಇಂಚಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಈ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಡಬಲ್ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಡಾಟ್ಸ್ ಅನ್ನೋ ಸ್ಟಿಚ್ ಮಾಡಿಕೊಂಡು ಈ ರೀತಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿಕೊಂಡು ಬಟ್ಟೆ ಅನ್ನೋದು ಈ ಒಂದು ಪಟ್ಟಿ ಅನ್ನೋದು ಕೊಡ್ತೀನಿ. ಎರಡಕ್ಕೂ ನಾನು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿಕೊಂಡೆ. ಉಕ್ಸ್ ಪಟ್ಟಿ ಕಾಜಾಪಟ್ಟಿ ನಿಮ್ಗೆ ಗೊತ್ತಿರೋದೆಲ್ಲ, ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಅದೇ ರೀತಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡಿಕೊಂಡು ಕೆಲವೊಂದು ಸಲ ನನ್ನ ಮಿಷಿನ್ ನನಗೆ ತುಂಬಾ ಕೈ ಕೊಡುತ್ತೆ, ದಾರ ಕಟ್ಟಾಗಿ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತಿರ್ತೀನಲ್ಲ ನಿಮಗೆ ಏನಂತೇಳಿ, ಬ್ಯಾಕ್ ಟು ಬ್ಯಾಕ್ ಕ್ಲಾತ್ನ ನೀವು ಮೂವಿಂಗಲ್ಲಿ ಇಟ್ಟಿದ್ರೆ ಥ್ರೆಡ್ ಕಟ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಈ ರೀತಿಯಾಗಿ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ನೀವು ಕಟ್ ಮಾಡ್ಕೊಂಡು 1/2 ಇಂಚ್ ಫೋಲ್ಡಿಂಗ್ ಇಟ್ಕೊಳ್ಳಿ ಮೇಲೆ ಅಷ್ಟೇ. ಬಾಟಮಲ್ಲಿ ನಿಮಗೇನು ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ಅಲ್ಲಿ ನಾವು ಪಟ್ಟಿ ಕೊಡ್ತೀವಲ್ಲ, ಸೊ ಹಾಗಾಗಿ ನಮಗದು ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ. ಇದೇ ರೀತಿಯಾಗಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಎರಡೂ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸೊಂಟಕ್ಕೆ ನಾವು ಪಟ್ಟಿ ಅನ್ನೋದು ಕೊಡಬೇಕಾಗುತ್ತೆ. ವೇಸ್ಟಿಗೆ ಪಟ್ಟಿ ಅನ್ನೋದು ಕೊಟ್ಟು ನಾನು ಫಿನಿಶಿಂಗ್ ಮಾಡ್ಕೋತೀನಿ. ಇದು ನಾನು ಕಾಜಾಪಟ್ಟಿಗೆ ಬ್ಯಾಕ್ ಸೈಡ್ ಉಕ್ಸಲ್ವಾ,
ಸೊ ಹಾಗಾಗಿ ಮೇನ್ ಕ್ಲಾತಲ್ಲೇ ನಾನು ಕಾಜಾಪಟ್ಟಿ ಅನ್ನೋದನ್ನ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಲೈನಿಂಗ್ ನಿಮಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳಿ. ಅದನ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡು ನೀವು ಅದನ್ನ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಕಾಜಾಪಟ್ಟಿ ಅಂದರೆ ಡಬಲ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ಬಾಟಮಲ್ಲಿ ನಾವು ಪಟ್ಟಿ ಕೊಡ್ತೀವಲ್ಲ, ಸೊ ಹಾಗಾಗಿ ಫೋಲ್ಡ್ ಮಾಡೋ ನೆಸೆಸಿಟಿ ಇರಲ್ಲ. ಈ ರೀತಿಯಾಗಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ಫೈನಲಿ ನಿಮಗೆ ಬ್ಲೌಸ್ ಈ ರೀತಿ ಕಾಣಿಸುತ್ತೆ. ನಾನು ಪೂರ್ತಿ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಕಾಣಿಸುತ್ತೆ. ನೆಕ್ ನಿಮ್ಗೆ ಪರ್ಫೆಕ್ಟಾಗಿ ಕಾಣಿಸ್ತಿಲ್ಲವಲ್ಲ, ನಾನು ಅಲ್ಲಿ ಕಾರ್ಡ್ಬೋರ್ಡ್ ಇಟ್ಟು ತೋರಿಸ್ತೀನಿ ನೋಡಿ. ಫ್ರಂಟ್ ಇರೋದಕ್ಕೆ ನಿಮ್ಗೆ ಕಾರ್ಡ್ಬೋರ್ಡ್ ನೆಕ್ಕು ಫಿನಿಶಿಂಗ್ ಗೊತ್ತಾಗ್ತದೆ ನೋಡಿ. ಈ ರೀತಿಯಾಗಿ ನಮಗೆ ಔಟ್ಫಿಟ್ ಅನ್ನೋದು ಕಾಣಿಸುತ್ತೆ. ಫ್ರಂಟು ಅಷ್ಟೇ ನಾನು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿದ್ದೀನಿ ನೋಡಿ. ಸ್ಕ್ಯಾಲಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರಂಟು ವಿ ಶೇಪಲ್ಲಿ ನಾನು ಡೀಪ್ ಅನ್ನೋದು ತಗೊಂಡಿದ್ದೀನಿ. ವಿ ಶೇಪು ಮತ್ತು ಪ್ರಿನ್ಸಸ್ ಕಟ್ಟು ನೋಡಿ. ನೆಕ್ ಅನ್ನೋದು